ಇದು ಮನಸಾರೆ, ಪಂಚರಂಗಿ, ಪರಮಾತ್ಮ ಇಂಥ ನಾಟ್ಯ ಇಂಥ ಒಂದು ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪನ್ನು ಅದ್ರಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅದರಲ್ಲಿ ಪಂಚರಂಗಿಯಲ್ಲಿ ಅವ್ರು ಮಾಡಿದ ಪಾತ್ರ ಸದಾ ಸದಾ ಸ್ಮರಣೀಯ. ಜೊತೆಗೆ ಪರಮಾತ್ಮದಲ್ಲಿಯೂ ಸಹಿತ ಅವ್ರು ಕೊಟ್ಟಂಥ ಸ್ವಲ್ಪ ಪಾತ್ರ ಇರ್ಬೋದು, ಆದರೆ ಅದು ನೆನೆಸ್ಕೊಂಡ್ರೆ ಸಾಕು. ಇವತ್ತಿಗೆ ಸಹಿತ ನಾವು ನಮಗೆ ಗೊತ್ತಿಲ್ಲದ ನಗ್ತಾ ಹೋಗುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಅನೇಕ ಪಾತ್ರಗಳು, ಸಿಂಧು ಲಕ್ಷ್ಮಣ ಆಗಿರ್ಬೋದು, ಅದ್ರ ಜೊತೆ ಕಲಿಯುಗದ ಕೊಡಕಾಗಿರ್ಬೋದು, ಬಸ್ ಕಂಡಕ್ಟರ್ ಆಗಿರ್ಬೋದು, ಇಂಥವೆಲ್ಲ ಕೊಡುವುದು ಬಂದಂಥ ಈ ವ್ಯಕ್ತಿಗೆ ಇಲ್ಲಿ ಇವರಲ್ಲಿಯ ಪ್ರತಿಭೆ ಕಂಡ ಇವರನ್ನು ರಂಗಾಯಣ ನಿರ್ದೇಶಕ ಮಾಡಿ ಹಾಸ್ಯ ನಟ ರಂಗಭೂಮಿ ರಾಜು ಅವರನ್ನು ಇಲ್ಲಿ ಗೌರವಿಸಿದರು, ನಿರ್ದೇಶಕರು ಮಾಡಿದರು. ಈ ಒಂದು ರಂಗಾಯಣದಲ್ಲೇ ಅಲ್ಲಿಯೂ ಕೆಲಸ ಮಾಡ್ತಾಯಿದ್ರು. ಹೀಗೆ ಬೇರೆ ಚಿತ್ರಗಳು ಸಹಿತ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ಅವರು ತೀರ್ಕೊಂಡಾಗ ಸಹಿತ ಒಂದು ಚಿತ್ರದಲ್ಲೇ ಕೆಲಸ ಮಾಡ್ತಾಯಿದ್ರು, ವರ್ಕ್ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಉಡುಪಿ ಸಮೀಪದಲ್ಲೇ ಅವ್ರು ಕೊನೆ ಉಸಿರು ಹೇಳಿದ್ರು ಅಂತಂದ್ರೆ ಇದರರ್ಥ ಹಾರ್ಟ್ ಅಟ್ಯಾಕ್ ಆಯಿತು, ಅವ್ರಿಗೆ ಉಸಿರಿನ ತ್ರಾಸ ಆಯಿತು ಅಂತ. ಮನುಷ್ಯನ ಸ್ವಲ್ಪ ಭಾಳ ಎಚ್ಚರ ಇರಬೇಕಾಗಿದೆ. ಯಾಕಂದರೆ ಒಂದಿಷ್ಟು ಏಜ್ ಆದಮೇಲೆ ಈ ಉಸಿರಿನ ಕಾಟ ಭಾಳ ಬರ್ತಿರ್ತದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವ್ಯಾಯಾಮ ಆಗಲಿ ಮತ್ತು ಅವ್ರಿಗೆ ಮಾಡಬೇಕಾಗ್ತದೆ. ಬಟ್ ಈ ನಾಟಕ ಕಂಪ್ನಿಯಲ್ಲಿ ಇರೋದರಿಂದ, ಪ್ರಶ್ನೆ ಸತತ ಇರೋದರಿಂದ, ಸಹಜವಾಗಿ ರಾತ್ರಿಯೊಳಗೆ ನಿದ್ದೆ ಕಾಯೋದ್ರಿಂದಾಗೆ ಶರೀರ ಮೇಲೆ ಒಂದು ಕಂಟ್ರೋಲ್ ಇರ್ತದಲ್ಲ, ಅದು ಇಲ್ಲದಂಗೆ ಹೋಗ್ಬಿಟ್ಟ ಅದು ಸಹಿತ ಅವ್ರ ಜೀವನಕ್ಕೆ